ಹೆಸರು ಸೌಮ್ಯ ಅಂತ. ನಾನು ತಿಪ್ಟೂರಿಂದ ಬಂದಿದ್ದೀನಿ. ಫೋನ್ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದಾಗ ನಂಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಯಾರು ಅಂತ ಗೊತ್ತಿಲ್ಲ, ಬಟ್ ಅಷ್ಟು ನ್ಯಾಚುರಲ್ ಆಗಿ, ಅಷ್ಟು ಫ್ರೆಂಡ್ಲಿಯಾಗಿ, ಅಷ್ಟು ಕ್ಲೋಸಾಗಿ ಮಾತಾಡೋದು ನಂಗೆ ತುಂಬ ಇಷ್ಟ ಆಯಿತು. ನಂಗೆ ತುಂಬ ಕಾನ್ಫಿಡೆನ್ಸ್ ಬಂತು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಾನು ಇವ್ರ ಹತ್ರ ಕಲಿಬೋದು. ಯಾಕೆಂದರೆ ಪರಿಚಯ ಇಲ್ಲದೆ ಅಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂದರೆ ನನಗೆ ಹೇಳ್ಕೊಡ್ತಾರೆ. ನಾನು ಏನೇ ಕಲ್ತಿಲ್ಲ ಅಂದ್ರೂ ಅದನ್ನು ಮತ್ತೆ ಸರಿಪಡಿಸೋದಾಗಿರ್ಬೋದು, ಮತ್ತೆ ಹೇಳೋದಾಗಿರ್ಬೋದು, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದರೆ ನಂಗೆ ತುಂಬ ಇಷ್ಟ ಆಯಿತು. ಸೊ ಹಂಗಾಗಿ ನಾನು ಬಂದೆ ಪ್ರಾಕ್ಟೀಸ್ಗೆ ಅಂತ. ಇಲ್ಲಿ ಬಂದಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ನಂಗೆ ತುಂಬ ಇಷ್ಟ ಆಯಿತು ಕಲಿಯೋದಕ್ಕೆ. ಮೇಕಪ್ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದಾದಮೇಲೆ ಮಾಡೆಲ್ನ ಕಟ್ಸೋದಾಗಿದ್ದು, ಪ್ರತಿಯೊಂದು ದಿನಾನು ಪ್ರತಿ ಹೊಸ ಥರದ್ದು ಏನಾದರೂ ಇರಲಿ ಪ್ರತಿಯೊಂದನ್ನು ಹೇಳ್ಕೊಂಡಿದ್ದಾರೆ. ಕೆಲವೊಬ್ಬರು ತುಂಬ ಸೀಕ್ರೆಟ್ ಹೇಳ್ಕೊಡ್ತಾರೆ, ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ. ಬಟ್ ಮ್ಯಾಮ್ ಯಾವುದನ್ನು ಸೀಕ್ರೆಟ್ ಮಾಡಿಲ್ಲ. ಎಷ್ಟು ಗುರು ಅನ್ನೋದು ಎಷ್ಟು ನಾವು ಅಂದ್ಕೊಂಡು ಬಂದಿರ್ತೀವೋ ಅದಕ್ಕಿಂತ ಜಾಸ್ತಿ ಹೇಳ್ಕೊಟ್ಬಿಟ್ಟಿದ್ದಾರೆ. ನಂಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಮ್ಯಾಮ್ ಹತ್ರ ತುಂಬ ಸೆಲೆಬ್ರಿಟಿ ಅಂಥವ್ರ ಹತ್ರ ಇಷ್ಟು ಚೆನ್ನಾಗಿ ಇಷ್ಟು ಕಡಿಮೆ ದುಡ್ಡು ಯಾರು ಹೇಳ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಬೇಕಾದರೆ ಎಲ್ಲರೂ ಹೋಗಿ ಚೆಕ್ ಮಾಡಿ, ಎಲ್ಲರೂ ಹೋಗಿ ಕೇಳಿ ವಿಚಾರಿಸಿ. ಇಷ್ಟು ಕಡಿಮೆ ಪ್ರೈಸಲ್ಲಿ ಇಷ್ಟು ಚೆನ್ನಾಗಿ, ಅದ್ರ ಜೊತೆಗೆ ನನಗೆ ಮೇಕಪ್ ಒಂದೇ ಅಲ್ಲ, ಅದ್ರ ಜೊತೆಗೇ ಸ್ಕಿನ್ ಕೇರ್ ಕೂಡ ಹೇಳ್ಕೊಟ್ಟಿದ್ದಾರೆ. ಸ್ಕಿನ್ ಈಸಿಯಾಗಿ ಯಾರು ಅಮೌಂಟ್ ವರ್ತ್ ಇಲ್ಲದೆ ಯಾರು ಫ್ರೀಯಾಗಿ ಹೇಳ್ಕೊಡೋದಿಲ್ಲ. ಬಟ್ ಇವ್ರು ಎಲ್ಲದನ್ನೂ ಹೇಳ್ಕೊಡ್ತಾರೆ. ಎಲ್ಲದನ್ನು ಎಲ್ರಿಗೂ ಹಂಚಬೇಕು ಅನ್ನೋದು ಬುದ್ಧಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಹೆಲ್ತ್ ಕೇರ್ ಬಗ್ಗೆ, ಸ್ಕಿನ್ ಕೇರ್ ಬಗ್ಗೆ ಫುಲ್ ಡೀಟೇಲಾಗಿ ಹೇಳ್ಕೊಟ್ಟಿದ್ದಾರೆ. ಬರೀ ಯಾವುದಾದ್ರೂ ಒಂದು ಕೋರ್ಸ್ ತೊಗೊಂಡ್ರೆ ಅದನ್ನು ಮಾತ್ರ ಹೇಳ್ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ. ಬಟ್ ಇವ್ರು ಹಾಗಲ್ಲ. ಆ್ಯಕ್ಚುಲಿ ನನಗೆ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೌಮ್ಯ.